ಪ್ಯಾನಿಕ್ ಬಟನ್ ಹೆಂಗಣ ಅದು ನೋಡಿ, ಇವರು ಸಂಘಟನೆ ಆಫೀಸ್ಗೆ ಮೆಂಬರ್ಶಿಪ್ ಆಗಕ್ಕೆ ಬಂದಿದ್ರು, ಮೆಂಬರು ಆದ್ರು. ಅಪ್ಲಿಕೇಶನ್ ನೋಡಿ ಇಲ್ಲಿದ್ದಾವೆ. ಪ್ಯಾನಿಕ್ ಬಟನ್ ಬಗ್ಗೆ ಸ್ವಲ್ಪ ಹತ್ರ ಬನ್ನಿ ಸರ್. ಬ್ರದರ್, ನಾನು ಹೇಳ್ಕೊಡ್ತೀನಿ, ನೀಟಾಗಿ ಕೇಳಿಸ್ಕೊಳ್ಳಿ, ನೀಟಾಗೂ ನೋಡ್ಕೊಳ್ಳಿ. ಈಗ 4+1 ಗಾಡಿ, 6+1 ಗಾಡಿ, ಇದೊಂದು ಕ್ಯಾಟಗರಿ. 7+1 ಗಾಡಿ, 12+1 ಗಾಡಿ, ಇದೊಂದು ಕ್ಯಾಟಗರಿ. 21 ಸೀಟ್ರಿಂದ 50 ಸೀಟ್ರು ಇದೊಂದು ಕ್ಯಾಟಗರಿ. ನೋಡಿ, ಸರ್ಕಾರ ಹೇಳಿರೋ ರೇಟು ಇದು ಸರ್ಕಾರ ಹೇಳಿರೋ ರೇಟು. ಈ ರೇಟಲ್ಲಿ ಫಿಕ್ಸ್ ಆಗಬೇಕು ಅಂತ ಸರ್ಕಾರದ ಆದೇಶದ ಕಾಪಿಗಳಲ್ಲಿ ಇದಾವೆ, ನೀವು ನೋಡ್ಕೊಳ್ಳಿ. ಈ ರೇಟಲ್ಲಿ ಹೇಳಿರೋದು. ಇವ್ರೇನು ಮಾಡಿದ್ದಾರೆ, GSTನ ಆ್ಯಡ್ ಮಾಡ್ಕೊಳ್ಬೇಕು. ಯಾರು ಈ ಟೆಂಡರ್ ತಗೊಂಡಿರೋ 12 ಸಂಸ್ಥೆಯವರು ಯಾರು ನೋಡಿ, ಇದು RTI ಹಾಕಿ ಮಾಹಿತಿ ತೆಗ್ದಿರೋದು ನಾನು. ಯಾರ್ಯಾರು ಟೆಂಡರ್ ಆಗಿದೆ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಯಾವ್ಯಾವ ಸಂಸ್ಥೆಗಾಗಿದೆ, ಇದೆಲ್ಲ RTIಯಲ್ಲಿ ಸಿಕ್ಕಿರೋ ಮಾಹಿತಿಗಳು ನಮಗೆ. ಇದೆಲ್ಲ ನಾವು ಸ್ವಲ್ಪ ಲಾಯರು ಕೊಡಬೇಕು, ಸ್ವಲ್ಪ ಬ್ಯುಸಿ ಇದೆ ಲಾಯರು ಬೇರೆ ಬೇರೆ ಕೇಸಲ್ಲಿ. ಇರಲಿ, ಈ ಟೆಂಡರ್ ತಗೊಂಡಿರುವಂಥ 13 ಸಂಸ್ಥೆಗೆ ನೀವು GST ತಗೊಳ್ಳಿ ಅಂತ ಹೇಳಿದೆ. ಈಗ 8,199 ಸರ್ಕಾರಿ ರೇಟು, 18% GST. ಇವೆರಡು ಸೇರಿದ್ರೆ ಟೋಟಲ್ ಅಮೌಂಟು 9,000. 4+1 6+1ಗೆ ಇಷ್ಟಾಗುತ್ತೆ, ಇದಕ್ಕಿಷ್ಟಾಗುತ್ತೆ, 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 ಇದಕ್ಕಿಷ್ಟಾಗುತ್ತೆ. ಇದ್ರ ಜೊತೆಗೆ ಈ ಅಮೌಂಟ್ಗೆ ಇವರು ಹಾಕೊಡ್ಬೇಕು. ಯಾರು ಈ 13 ಸಂಸ್ಥೆಯವರು ಈ ರೇಟ್ಗೆ ಹಾಕೊಡ್ಬೇಕು. ಇಲ್ಲಿ ಏನಾಗಿದೆ, ಈ 13 ಸಂಸ್ಥೆಯವರು ನೇರವಾಗಿ ವಾಹನದ ಮಾಲೀಕರುಗಳಿಗೆ ಕಾಂಟ್ಯಾಕ್ಟ್ ಇಲ್ಲ. ಕಾಂಟ್ಯಾಕ್ಟ್ ಇಲ್ಲದೆ ಇರೋದ್ರಿಂದ ಇದನ್ನು ತಿಳ್ಕೊಂಡಿರುವಂಥವ್ರು ಡೀಲರ್ಗಳು ಇದರಲ್ಲಿ ಬರ್ತಾರೆ. ಡೀಲರ್ಗಳು ಬಂದಾಗ ಏನಾಗ್ತಾರೆ, ಈ ರೇಟಲ್ಲಿ ಡೀಲರ್ಗಳು ಇವ್ರು ಕೊಟ್ಬಿಡ್ತಾರೆ, ಇವ್ರಿಗೆ ಅಮೌಂಟನ್ನು ಪೇ ಮಾಡ್ತಾರೆ. ಇವ್ರೇನು ಮಾಡ್ತಾರೆ, ಅಣ್ಣ ಫೋನ್ಪೇ ನಂಬರ್ ಕೊಡ್ತೀನಿ, ಇದಕ್ಕೆ ಹಾಕು ಅಂತ ಹೇಳಿ ದುಡ್ಡನ್ನು ಹಾಕಿಸ್ಕೊಂತಾರೆ. ಇವ್ರೇನು ಮಾಡ್ತಾರೆ, ಇವ್ರಿಗೇನು ಕೊಡಬೇಕೋ ಇದನ್ನು ಕೊಟ್ಬಿಡ್ತಾರೆ. ಕೊಟ್ಬಿಟ್ಟು ಇವ್ರೇನು ಮಾಡ್ತಾರೆ, ಸರ್ ನನ್ನ ಕಡೆಗೂ ತೋರಿಸಿ ಹಂಗೆ. ಆಮೇಲೆ ಏನು ಮಾಡ್ತಾರೆ, ನಿಮ್ಮ ಹತ್ರ ಒಂದು ಅಮೌಂಟ್ ಹೇಳ್ತಾರೆ, ತುಂಬ ಹಿಂದಕ್ಕೂ ಹೋಗಬೇಡಿ ಸರ್, ಒಂದು ಅಮೌಂಟ್ ಹೇಳ್ತಾರೆ. ಈ 9,675 ರೂಪಾಯಿ ನಿಮ್ಗೆ ಹೇಳಲ್ಲ. ಅವ್ರು ಹೇಳೋದೇನು, ಹಣ 13,000 ಕೊಡು, 14,000 ಕೊಡು, 15,000 ಕೊಡು ಅಂತ ಕೇಳ್ತಾ ಇದ್ದಾರೆ. ನೀವೇನ್ ಮಾಡ್ತಿದ್ದೀರಾ, ಡೈರೆಕ್ಟ್ ಅವ್ರಿಗೆ ಕೊಡ್ತಾ ಇದ್ದೀರಾ. ಇದು ನೀವು ಮಾಡ್ತಾ ಇರೋ ತಪ್ಪು. ನಾನು ಇದನ್ನೇ ಸಾಕಷ್ಟು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇವಾಗ ನಾನು ಇಲ್ಲಿ ತೋರಿಸಿರ್ತೀನಿ ಅನ್ಕೊಳ್ಳಿ, ನನಗೆ ಫೋನ್ ಮಾಡ್ತಾರೆ, ಸರ್ ನೀವು ಸರ್ಕಾರದ ರೇಟ್ ಇಷ್ಟು ಹೇಳಿದೀರಾ ಅನ್ನೋ ರೀತಿಲಿ ಹೇಳ್ತಾರೆ. ನಾನು ಅಲ್ಟಿಮೇಟ್ ಹೇಳ್ತಾ ಇರೋದು ಏನ್ ಗೊತ್ತಾ ಬ್ರದರ್, ಯಾವನ್ ಏನಾದ್ರು ಹೇಳ್ಕೊಳ್ಳಿ, ನೀವು ಈ 13 ಸಂಸ್ಥೆಯಲ್ಲಿ ಯಾರು ಸಂಪರ್ಕ ಮಾಡ್ತೀರೋ ನನಗೆ ಗೊತ್ತಿಲ್ಲ. ನನಗೆ ಸಂಪರ್ಕ ಮಾಡಿದ್ರೆ ನಾನು ಇಷ್ಟೇ ಹೇಳೋದು, ಯಾರು GST ಬಿಲ್ ಕೊಡ್ತಾರೆ ಅವ್ರ ಹತ್ರ ಹಾಕಿಸ್ಕೊಳ್ಳಿ. ಆಮೇಲೆ ನೀವು ಕಟ್ಟೋ ಹಣ ಯಾರೋ ನನಗೆ ಫೋನ್ ಪೇ ಮಾಡೋದು, ಅವರು ಫೋನ್ ಪೇ ಮಾಡೋದಲ್ಲ. ಡೈರೆಕ್ಟ್ ಕಂಪ್ನಿದು ಒಂದು ಲಿಂಕ್ ಬರುತ್ತೆ, ಆ ಲಿಂಕ್ ಪೇ ಮಾಡಿ GST ಬಿಲ್ ಇಟ್ಕೊಳ್ಳಿ. ಯಾಕೆ GST ಬಿಲ್ ಇಟ್ಕೊಳ್ಳಿ ಅಂತಿದೀನಿ ಅಂದ್ರೆ, ಈಗ ಬ್ಲಾಕ್ ಆಗೋಯ್ತು. ಈಗ ನೋಡಿ, 13 ಸಂಸ್ಥೆ ಒಂದು ಸಂಸ್ಥೆ ಇಲ್ಲ, ಬ್ಲಾಕ್ ಆಗಿದೆ. ಅಣ್ಣ ಹಿಂದಕ್ಕೆ ಹೋಗ್ಬಿಡಿ, ಸೌಂಡ್ ಕೇಳಿಸಲ್ಲ. ಬ್ಲಾಕ್ ಆಗಿದೆ. ಈಗ ನೀವೇನ್ ಮಾಡ್ತೀರಾ, ಬ್ಲಾಕ್ ಆಗೋಯ್ತು. ಇವಾಗ ನೀವು FC ಹೋದಾಗ, ನೋಡಪ್ಪ ಈಗ ಒಂದು ಸಂಸ್ಥೆ ಇಲ್ಲ, ಬ್ಲಾಕ್ ಆಗಿದೆ, ನೀನ್ ಮತ್ತೆ ಹಾಕ್ಸ್ಕೊಂಬಾ ಅಂತಾರೆ. ಅವಾಗ ನೀವು ಹೊಸ ಹಾಕ್ಸ್ಕೊಳ್ಳೇಬೇಕು, ಹೋಗಿ ಹಾಕ್ಸ್ಕೊಂತೀರಾ. ಈ ಬ್ಲಾಕ್ ಆಗಿರೋ ಸಂಸ್ಥೆಯನ್ನು ದುಡ್ಡು ಕೊಟ್ಟಿರೋದು ಏನ್ ಮಾಡ್ಬೇಕು, ಅದೇ GST ಬಿಲ್ ಇದ್ರೆ ಒಬ್ರು ಲಾಯರ್ನ ಹಿಡಿದು ಕನ್ಸ್ಯೂಮರ್ ಕೋರ್ಟ್ ಅಲ್ಲೂ ಕೇಸ್ ಹಾಕಿ, ನೋಡಿ ಸರ್ ಸರ್ಕಾರ ಈ ತರ ಟೆಂಡರ್ ಕೊಟ್ಟಿದೆ, ಈ 13 ಸಂಸ್ಥೆಯವರು ಟೆಂಡರ್ ತಗೊಂಡು ನನ್ನ ಹತ್ರ ದುಡ್ಡು ಇಸ್ಕೊಂಡು ಈಗ ಸಂಸ್ಥೆ ಬ್ಲಾಕ್ ಆಗಿದೆ ಅಂತ ಬರ್ತಾ ಇದೆ, ನನಗೆ ಮೋಸ ಆಗಿದೆ ಅಂತ ಗ್ರಾಹಕರ ವೇದಿಕೆ ಮೆಟ್ಲತ್ಬೋದಾ ಕನ್ಸ್ಯೂಮರ್ ಕೋರ್ಟ್ಗೆ? ಈ ಉದ್ದೇಶಕ್ಕೆ GST ಬಿಲ್ ಇರೋ ಕಡೆ ಹಾಕಿಸ್ಕೊಳ್ರಯ್ಯ ಅಂತ ನಾನು ಹೇಳ್ತಾ ಇರೋದು. ಸರ್, ಇದರಲ್ಲಿ ಸಂಘ ಸಂಸ್ಥೆಗಳು ಶಾಮೀಲಾಗಿದೆ. ಈ ಟೆಂಡರ್ ತಗೊಂಡಿರೋದ್ರಲ್ಲಿ ಅಧಿಕಾರಿಗಳು ವರ್ಗದವ್ರು ಜಾಸ್ತಿ ಇದ್ದಾರೆ. ಆಮೇಲೆ ಇದರಲ್ಲಿ ಮಂತ್ರಿಗಳು ಎಷ್ಟು ಪಾಲು ಹೋಗ್ತಿದ್ಯೋ ಗೊತ್ತಿಲ್ಲ. ನೀವು ಇದ್ರ ಸಂಬಂಧ ನೀವು ಯಾರ ಹತ್ರ ಏನೇ ಹೋಗಿ ಗಂಟ್ಲರ್ಕೊಂಡ್ರು ಯಾರು ಏನು ತುಟುಕ್ ಬಿಟುಕ್ ಅನ್ನಲ್ಲ, ನಿಮ್ಗೆ ಒಳ್ಳೇದು ಮಾಡ್ಕೊಡಲ್ಲ. ಯಾಕೆ ಒಳ್ಳೇದು ಮಾಡಲ್ಲ ಅಂದ್ರೆ, ಇದ್ರಲ್ಲಿ ಅವ್ರಿಗೆ ಎಷ್ಟೆಷ್ಟು ಪಾಲು ಹೋಗ್ತಿದ್ಯೋ ಆ ಭಗವಂತನ್ ಮಾತ್ರ ಗೊತ್ತು. ಹಂಗಾಗಿ ನಾನ್ ನಿಮ್ಗೆ ಹೇಳೋದೇನು ಅಂದ್ರೆ, ಇವೆಲ್ಲಾನ ಹಾಕಿಸ್ಕೊಳ್ಳಿ, GST ಬಿಲ್ ಇರೋ ಕಡೆ ಹಾಕಿಸ್ಕೊಳ್ಳಿ. ಗೊತ್ತಿಲ್ವಾ, ನನ್ನನ್ನು ಸಂಪರ್ಕ ಮಾಡಿ. ನಾನು ಸೋಷಿಯಲ್ ಮೀಡಿಯಾದಲ್ಲೂ ನಂಬರ್ಗಳು ಹಾಕಿದ್ದೀನಿ, ನನ್ನ ಪ್ರೊಫೈಲ್ ಓಪನ್ ಮಾಡಿ ಸಿಗ್ತದೆ. ಅದ್ರಲ್ಲಿ ಫೋಟೋಸ್ಗಳೆಲ್ಲ ನಮ್ಮ ನಂಬರ್ಗಳಿದಾವೆ. ಸಾಕಷ್ಟು ವಿಡಿಯೋಸ್ಗಳಲ್ಲಿ ನಮ್ಮ ಕೆಲವು ನಂಬರ್ಗಳು ಹಾಕಿರ್ತೀವಿ. ಫೋನ್ ಮಾಡಬೇಡಿ, ವಾಟ್ಸಪ್ ಅಲ್ಲೋ ಟೆಲಿಗ್ರಾಮ್ ಅಲ್ಲೋ ಚಾಟ್ ಮಾಡಿ, ನಾವು ಮಾಹಿತಿ ಕೊಡ್ತೀವಿ. ಆದ್ರೆ GST ಬಿಲ್ ತಗೊಳ್ಳಿ. ಈಗ ನೀವು ಕಟ್ಟೋ ಅಮೌಂಟ್ಗೆ GST ಬಿಲ್ ಬರ್ತದೆ ಅಂದ್ರೆ ಮೋಸ ಆಗಲ್ಲ ಅಲ್ಲಿ, ಅಲ್ವಾ? ಅಷ್ಟೇ ನಾವು ಕೇಳ್ತಾ ಇರೋದು. ಇಲ್ಲಿ ಎಲ್ಲ ಡೀಲರ್ಗಳು ಮೊರೆ ಹೋಗ್ತಾರೆ ಸರ್. ಇಲ್ಲಿ ಕೆಲವರು ಈ ಸತ್ಯನ ಬಾಯ್ ಬಿಟ್ಟು ಹೇಳಲ್ಲ. ಯಾಕೆ ಹೇಳಲ್ಲ ಅಂದ್ರೆ, ನಮ್ಗೇನು ಸಿಗಲ್ವಲ್ಲ ಅನ್ಬಿಟ್ಟು, ನಾನು ಹಾಕಿಸ್ಕೊಡ್ತೀನಿ ಅನ್ಬಿಟ್ಟು. ಆಮೇಲೆ FC ಮಾಡಿಸ್ಕೊಳ್ಬೇಕಾ, ನಿಮ್ಗೆ ಯಾರಾದ್ರೂ ಗೊತ್ತಿರೋ ಬ್ರೋಕರ್ ಹತ್ರ ಹೋಗ್ತಿರೋ ಹೋಗಿ ನೀವೇ ನೇರವಾಗಿ, ಇಲ್ಲ ನೀವೇ ಡೈರೆಕ್ಟ್ ಆಗಿ ಹೋಗಿ FC ಮಾಡಿಸ್ಕೊಂಡು. ಯಾವ್ದೋ ಒಂದು ಆಡಿಯೋ ಹಾಕಿದ್ದೆ, ಬರೀ 800 ರೂಪಾಯಿ FC ಮಾಡಿಸ್ಕೊಂಡ್ ಬಂದಿದ್ದಾರೆ. 600 ರೂಪಾಯಿ, ಸಾರಿ, ಅವ್ರದೇನೋ ಪೆನಾಲ್ಟಿ ಎಲ್ಲ ಸೇರಿ ಅಷ್ಟಿದೆ. ಅಂದ್ರೆ ನಿಂತು ಕೆಲಸ ಮಾಡ್ಕೊಂಡ್ರೆ ಅದಾಗುತ್ತೆ. ಆಗಲ್ವಾ, ನಾವು ಬ್ರೋಕರ್ ಥ್ರೂ ಹೋಗ್ತೀನಿ ಅಂದ್ರೆ ಅವ್ರ ಬ್ರೋಕರ್ ಅವ್ನ ಹೊಟ್ಟೆ ಕೊಡೋ ಅವ್ನ ಕಮಿಷನ್ ತಗೊಂಡೇ ತಗೋತಾರೆ. ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ ಬ್ರದರ್. ಈಗ ನಿಮ್ಗೆ ಇಲ್ಲಿ ಕ್ಲಾರಿಟಿ ಸಿಗ್ತಾ? ಈ ಕ್ಲಾರಿಟಿಗೆ ನೀವು ಬಂದ್ ಮೆಂಬರ್ ಆಗಿದ್ದ ಅಥವಾ ಏನು? ಓಕೆ, ಈಗ ಪಿಕ್ಚರ್ ಅರ್ಥ ಆಯ್ತಾ?
ನೋಡಿ ಇಷ್ಟೇ ಸರ್ಕಾರ ರೇಟ್ ಕೊಟ್ಟಿರೋದು ಇಷ್ಟೇ, GST ಸೇರ್ಕೊಂಡ್ರೆ ಇಷ್ಟೇ ಬರಬೇಕು. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಮೀಡಿಯೇಟರ್ಗಳು ಇರೋದ್ರಿಂದ ಜಾಸ್ತಿ ದುಡ್ಡು ಹೋಗ್ತಾ ಇದೆ. ತಗೊಂಡ್ರು ಪರವಾಗಿಲ್ಲ ಬ್ರದರ್, GST ಬಿಲ್ ಕೊಡ್ತಾ ಇಲ್ಲ. ಈಗ ಕೆಲವರೆಲ್ಲ ಕೇಳ್ತಾವ್ರೆ, ನಾನು ವಿಡಿಯೋ ಹಾಕಿದ್ಮೇಲೆ ಯಾರ ಹತ್ರ ಹಾಕಿಸ್ಕೊಂಡವ್ರೆ ಅವ್ರ ಹತ್ರ GST ಬಿಲ್ ಕೊಡಿ ಅಂತ ಕೇಳ್ತಾವ್ರೆ. ಕೆಲವರು ತಕ್ಷಣ ನನ್ನ ಮಕ್ಳು ಏನ್ ಹೇಳ್ತಾವ್ರೆ ಅಂದ್ರೆ 2,000 ಎಕ್ಸ್ಟ್ರಾ ಕೊಡು, 1,000 ಎಕ್ಸ್ಟ್ರಾ ಕೊಡು. ಎಕ್ಸ್ಟ್ರಾ ಕೊಟ್ರು GST ಬಿಲ್ ಕೊಡಕ್ ಬರಲ್ಲ. ಆದ್ರೂ ಆತರ ಕೇಳ್ತಾರೆ. ಯಾಕೆ ಅಂದ್ರೆ ದುಡ್ಡು ಕೇಳಿದ್ರೆ ಮತ್ತೆ ಸುಮ್ಮನಾಗ್ಬಿಡ್ತಾನ ಅವನು ಅಂತ. ಹಂಗಾಗಿ ದಯವಿಟ್ಟು ಬಿಡಬೇಡಿ. ಯಾರ್ಯಾರ ಹತ್ರ ನೀವು GPS ಪ್ಯಾನಿಕ್ ಬಟನ್ ಹಾಕ್ಸ್ಕೊಂಡಿದ್ದೀರಾ, ಅವ್ರಿಗೆ ಏನ್ ಹಣ ಕೊಟ್ಟಿದ್ದೀರಾ, ಖಂಡಿತ GST ಬಿಲ್ ಕೇಳಿ ಅವ್ನು ಕೊಡ್ಲೇಬೇಕು. ಕೊಟ್ಟಿಲ್ಲ ಅಂದ್ರೆ ಅವನ ಮೇಲೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ, ವಸೂಲಿ ಮಾಡಿ ಅಷ್ಟೇ. ಧನ್ಯವಾದ.